ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇನ್ನೇನು ನಮಗೆ ನಾಳೆ ಬೆಳಿಗ್ಗೆ 4:15 ರಸ್ಸಲ್ ಮೇನಿಯಾ 41 ನೋಡೋದಕ್ಕೆ ಸಿಗ್ತಾ ಇದೆ. ಸೊ ನಾಳೆ ಬೆಳಿಗ್ಗೆ 4:15 ರಸ್ಸಲ್ ಮೇನಿಯಾ 41 ನ ನೈಟ್ 1 ನೋಡೋದಕ್ಕೆ ಸಿಗುತ್ತೆ. ನೈಟ್ 1 ನ ಪ್ರಿಡಿಕ್ಷನ್ ನಾನು ಈಗಾಗಲೇ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಹೋಗಿ ನೋಡಿ. ಅಂಡ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನೈಟ್ 2 ಪ್ರಿಡಿಕ್ಷನ್ ನ ಮಾಡ್ತಾ ಇದ್ದೀನಿ. ಸೊ ನೈಟ್ 2 ಅಲ್ಲಿ ಯಾವ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ, ಯಾವ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ನನ್ನ ಪ್ರಕಾರ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮಗೆ ಎಜೆ ಸ್ಟೈಲ್ ಹಾಗೆ ಲೋಗನ್ ಪಾಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ಇದ್ರೆ ಯಾಕಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಂದ್ರೆ ಈ ಒಂದು ಮ್ಯಾಚ್ ನ ಬಿಲ್ಡ್ ನ WWE ಅವರು ಸರಿಯಾಗಿ ಮಾಡೇ ಇಲ್ಲ. ಒಂದಂತೂ ಹೇಳ್ತೀನಿ, ಮ್ಯಾಚ್ ಮಾತ್ರ ಕ್ವಾಲಿಟಿ ವೈಸ್ ಅದ್ಭುತವಾಗಿರುತ್ತೆ. ನಮ್ಮ ಲೋಗನ್ ಪಾಲ್ ಹಾಗೆ ಎಜೆ ಸ್ಟೈಲ್ ಇಬ್ರು ಕೂಡ ಅದ್ಭುತವಾದ ಪರ್ಫಾರ್ಮರ್ಸ್. ಸೊ ಮ್ಯಾಚ್ ಮಾತ್ರ ಚೆನ್ನಾಗಿರುತ್ತೆ. ಬಟ್ ಎಜೆ ಸ್ಟೈಲ್ ಅವರಿಗೆ ಲೋಗನ್ ಪಾಲ್ ಅವರಂತಹ ಅಪೋನೆಂಟ್ ರಸ್ಸಲ್ ಮೇನಿಯಾದಲ್ಲಿ ಬೇಕಿತ್ತ? ನಿಜವಾಗ್ಲೂ ಅವರು ಬೆಟರ್ ನ ಡಿಸರ್ವ್ ಮಾಡ್ತಾ ಇದ್ರು. ಏನೇ ಆಗ್ಲಿ ಗೈಸ್, ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಎಜೆ ಸ್ಟೈಲ್ ಅವರು ಗೆಲ್ಬೇಕು ಅಂತ ಆಸೆ. ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಎಜೆ ಸ್ಟೈಲ್ ಅವರು ಗೆಲ್ತಾರೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಎಜೆ ಸ್ಟೈಲ್ ಅವರು ಗೆದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಿಜವಾಗ್ಲೂ ನನಗೆ ತುಂಬಾನೇ ಖುಷಿ ಆಗುತ್ತೆ. ಲೋಗನ್ ಪಾಲ್ ಅವರು ಬೇಡ ಗೆಲ್ಲೋದು ಅಂತ ಅನ್ಕೋತೀನಿ. ಇದಾದ್ಮೇಲೆ ನಮಗೆ ಸಿನ್ ಸಿಟಿ ಸ್ಟ್ರೀಟ್ ಫೈಟ್ ನೋಡೋದಕ್ಕೆ ಸಿಗ್ತಾ ಇದೆ. ಡೇಮಿಯನ್ ಪ್ರೀಸ್ಟ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಐ ಇಂಜುರಿ ಆಗಿದ್ರು ಕೂಡ ಅವರು ಒಂದು ಸ್ಟ್ರೀಟ್ ಫೈಟ್ ಮ್ಯಾಚ್ ಆಡೋದಕ್ಕೆ ಬರ್ತಾ ಇದ್ದಾರೆ ರಸ್ಸಲ್ ಮೇನಿಯಾಗೆ. ನಿಜವಾಗ್ಲೂ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರಿಗೂ ಕೂಡ ರಸ್ಸಲ್ ಮೇನಿಯಾದಲ್ಲಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಅಪೋನೆಂಟ್ ಆಗಿ ಸಿಕ್ಕಿದ್ದು ಇಷ್ಟ ಇಲ್ಲ. ಅವರು ಡಿಸರ್ವ್ ಮೋರ್ ಅಂತಾನೆ ಹೇಳ್ಬಹುದು. ಯಾವ್ದಾದ್ರು ಒಂದು ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಇದ್ದಿದ್ರೆ ಚೆನ್ನಾಗಿರೋದು. ಯಾಕಂದ್ರೆ ಕಳೆದ ವರ್ಷ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಅಂತ ಒಂದು ಬ್ಯಾಂಗರ್ ನ ಡೆಲಿವರ್ ಮಾಡಿದ್ರು. ಸೊ ಈ ಬಾರಿ ಏನು ಮಾಡೋದಕ್ಕೆ ಆಗೋದಿಲ್ಲ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಪ್ಲಾನ್ಸ್ ಗಳನ್ನ WWE ಅವರು ಈ ರೀತಿನೇ ಬುಕ್ ಮಾಡ್ತಾ ಇದ್ದಾರೆ. ನಮಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ನಡುವೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು 100% ಗೆಲ್ತಾರೆ ಅಂತ ಅನಿಸ್ತಾ ಇದೆ. ಅಂಡ್ ಅದಕ್ಕೋಸ್ಕರ ನಾನು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಈ ಒಂದು ಸ್ಟ್ರೀಟ್ ಫೈಟ್ ಅಲ್ಲಿ ಡೇಮಿಯನ್ ಪ್ರೀಸ್ಟ್ ಅವ್ರನ್ನ ಸೋಲಿಸ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಲಿವ್ ಮಾರ್ಗನ್ ಅಂಡ್ ರೊಕೈಲ್ ವರ್ಸಸ್ ಬೇಲಿ ಹಾಗೆ ಲೈರಾ ವಾಲ್ಕೈರಾ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ನ WWE ಅವರು ಅರ್ಜೆಂಟ್ ಆಗಿ ಬುಕ್ ಮಾಡಿದ್ದಾರೆ. ನಮ್ಮ ಬೇಲಿ ಹಾಗೆ ಲೈರಾ ವಾಲ್ಕೈರಾ ಅವ್ರನ್ನ WWE ಅವರು ಸಡನ್ ಆಗಿ ಟ್ಯಾಗ್ ಟೀಮ್ ಆಗಿ ಕನ್ವರ್ಟ್ ಮಾಡಿ ರಸ್ಸಲ್ ಮೇನಿಯಾಗೆನೆ ಆಪರ್ಚುನಿಟಿನ ಕೊಟ್ಟಿದ್ದಾರೆ. ಈ ಒಂದು ಮ್ಯಾಚ್ ನ ಪ್ರಿಡಿಕ್ಷನ್ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಲೈರಾ ವಾಲ್ಕೈರಾ ಅವರು ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಇಟ್ಕೊಂಡೆ ಏನು ಮಾಡೋದಕ್ಕೆ ಆಗ್ತಾ ಇಲ್ಲ. ಇನ್ನ WWE ಅವರು ಅವ್ರ ಕೈಗೆ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಕೊಟ್ರೆ ಕತೆನೇ ಅರ್ಥ ಆಗೋದಿಲ್ಲ. ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಹಾಗೆ ರೊಕೈಲ್ ಅವರೇ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋಬೇಕು ಅಂತ ನನಗೆ ಆಸೆ. ಅಂಡ್ ಅದರಿಂದ ನಾನು ಇವ್ರನ್ನೇ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಲಿವ್ ಮಾರ್ಗನ್ ಹಾಗೆ ರೊಕೈಲ್ ಅವರು ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ. ಇದಾದ್ಮೇಲೆ ನಮಗೆ ಫ್ಯಾಟಲ್ 4-ವೇ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಬ್ರಾನ್ ಬ್ರೇಕರ್ ವರ್ಸಸ್ ಪೆಂಟಾ ವರ್ಸಸ್ ಫಿನ್ ಬ್ಯಾಲರ್ ವರ್ಸಸ್ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ. ನಾನಂತೂ ಈ ಒಂದು ಮ್ಯಾಚ್ ಗೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಒಂದು ಬ್ಯಾಂಗರ್ ಫ್ಯಾಟಲ್ 4-ವೇ ಮ್ಯಾಚ್ ಆಗಿ ನಮಗೆ ಇದು ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ಸ್ಪೀಡ್ ಇದೆ, ಅಥ್ಲೆಟಿಕ್ ಇದೆ, ಹೈ ಫ್ಲೈಯಿಂಗ್ ಇದೆ. ಈ ಮೂರು ಅಂಶಗಳನ್ನ ಈ ಒಂದು ಮ್ಯಾಚ್ ಒಳಗೊಂಡಿದೆ. ಅಂಡ್ ಅದರಿಂದನೇ ಒಂದು ಬ್ಯಾಂಗರ್ ನ ಈ 4 ಜನ ಸೇರ್ಕೊಂಡು ಡೆಲಿವರ್ ಮಾಡ್ತಾರೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆದ್ರು ಕೂಡ ನನಗೆ ಪ್ರಾಬ್ಲಮ್ ಇಲ್ಲ ಗುರು. ನಮ್ಮ ಬ್ರಾನ್ ಬ್ರೇಕರ್ ಅವರಾದ್ರೂ ಗೆಲ್ಲಿ, ನಮ್ಮ ಪೆಂಟಾ ಅವರಾದ್ರೂ ಗೆಲ್ಲಿ, ಫಿನ್ ಬ್ಯಾಲರ್ ಅವರಾದ್ರೂ ಗೆಲ್ಲಿ, ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರಾದ್ರೂ ಗೆಲ್ಲಿ, ಯಾರು ಗೆದ್ರು ಕೂಡ ನಾನಂತೂ ಕಂಪ್ಲೇಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೂ ಕೂಡ ಒಂದು ಪ್ರೆಡಿಕ್ಷನ್ ಮಾಡಬೇಕು ಅಂದ್ರೆ ನಾನು ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಎಲ್ಲೋ ಫೈನಲಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗ್ತಾರೆ ಅಂತ ಅನ್ಕೋತೀನಿ. ಅವರು ಕೂಡ ತನ್ನ ತಂದೆ ರೀತಿನೇ ರಸ್ಸಲ್ ಮೇನಿಯಾದಲ್ಲಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆಲ್ತಾರೆ. ಅಂಡ್ ಅದಾದ್ಮೇಲೆ ಫಿನ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ WWE ಅವರು ಸ್ಟೋರಿನ ಮಾಡಬಹುದು. ಸೊ ಹೇಗಾದ್ರೂ ಮಾಡಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗ್ತಾರೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಫಿನ್ ಬ್ಯಾಲರ್ ಅವ್ರನ್ನ ಪಿನ್ ಮಾಡಿದ್ರೆ ಇನ್ನೂ ಕೂಡ ಸ್ಟೋರಿ ಚೆನ್ನಾಗಿರುತ್ತೆ. ಇದಾದ್ಮೇಲೆ ನಮಗೆ ರ್ಯಾಂಡಿ ಆರ್ಟನ್ ಹಾಗೆ ಮಿಸ್ಟ್ರಿ ಅಪೋನೆಂಟ್ ಅವರ ನಡುವೆ ನಮಗೆ ರಸ್ಸಲ್ ಮೇನಿಯಾದಲ್ಲಿ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಮ ರ್ಯಾಂಡಿ ಆರ್ಟನ್ ಹಾಗೆ ಕೆವಿನ್ ಓವೆನ್ಸ್ ಅವರ ಮ್ಯಾಚ್ ಪ್ಲಾನ್ ಆಗಿತ್ತು. ಬಟ್ ನಮ್ಮ ಕೆವಿನ್ ಓವೆನ್ಸ್ ಅವರಿಗೆ ಇಂಜುರಿ ಆಗಿರೋದ್ರಿಂದ ಈಗ ನಮ್ಮ ರ್ಯಾಂಡಿ ಆರ್ಟನ್ ಅವರು ರಸ್ಸಲ್ ಮೇನಿಯಾದಲ್ಲಿ ಓಪನ್ ಚಾಲೆಂಜ್ ನ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಆ ಒಂದು ಓಪನ್ ಚಾಲೆಂಜ್ ನ ಯಾರು ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ. ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ರೂಸೆವ್ ಅವರ ರಿಟರ್ನ್ ನಮಗೆ ರಸ್ಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ WWE ಅವರು ರೂಸೆವ್ ಅವ್ರನ್ನ ಹೋಲ್ಡ್ ಮಾಡಿಟ್ಟಿದ್ರು. ಬಟ್ ಈಗ ತುಂಬಾನೇ ರಶ್ ಮಾಡ್ತಿರೋದನ್ನ ನೋಡಿದ್ರೆ ಅವರೇ ಪ್ರಾಬಬ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರ ಓಪನ್ ಚಾಲೆಂಜ್ ನ ರಸ್ಸಲ್ ಮೇನಿಯಾದಲ್ಲಿ ಅಕ್ಸೆಪ್ಟ್ ಮಾಡ್ಕೋಬಹುದು. ಅಲಿಸ್ಟರ್ ಬ್ಲಾಕ್ ಕೂಡ ಬರಬಹುದು. ಬಟ್ ಅಲಿಸ್ಟರ್ ಬ್ಲಾಕ್ ಅವ್ರನ್ನ WWE ಅವರು ರಸ್ಸಲ್ ಮೇನಿಯಾ ಮುಗಿದ ಮೇಲೆ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಇದೆಯಲ್ಲ ಅಲ್ಲಿಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಅಲ್ಲಿ ನಮಗೆ ಅವರು ನೋಡೋದಕ್ಕೆ ಸಿಗ್ತಾರೆ. ರಸ್ಸಲ್ ಮೇನಿಯಾದಲ್ಲಿ ಐ ಥಿಂಕ್ ರೂಸೆವ್ ಅವರೇ ಬರ್ತಾರೆ ಅಂತ ಅನ್ಕೋತೀನಿ. ಯಾರಾದ್ರೂ ಬರಲಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಗೆಲ್ತಾರೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ರೂಸೆವ್ ಅವರು ಬಂದ್ರು ಕೂಡ ಮೊದಲ ಮ್ಯಾಚ್ ರ್ಯಾಂಡಿ ಆರ್ಟನ್ ಅವರ ವಿರುದ್ಧ ಸೋತ್ರೆ ಅವರಿಗೆ ಅಷ್ಟೊಂದೇನು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ನಮ್ಮ ರ್ಯಾಂಡಿ
ಆರ್ಟನ್ ಅವರು ಏನಾದರೂ ರಸಲ್ ಮೇನಿಯಾದಲ್ಲಿ ಸೋತ್ರೆ ನಿಜವಾಗ್ಲೂ ಅವರಿಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ಅಲ್ಲಿ ನಾನು ನಮ್ಮ ರ್ಯಾಂಡಿ ಆರ್ಟನ್ ಅವ್ರನ್ನ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ಟ್ರಿಪಲ್ ಥ್ರೆಟ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ವಿಮೆನ್ಸ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಇಯೋ ಸ್ಕೈ ವರ್ಸಸ್ ಬಿಯಾಂಕಾ ಬ್ಲೇರ್ ವರ್ಸಸ್ ರಿಯಾ ರಿಪ್ಲಿ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಕೂಡ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಲ್ಲಿ ಇದೆ. ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ. ನಮ್ಮ ಇಯೋ ಸ್ಕೈ ಅವರು ಕೂಡ ರಿಟೈನ್ ಮಾಡ್ಕೋಬಹುದು, ಬಿಯಾಂಕಾ ಬ್ಲೇರ್ ಅವರು ಕೂಡ ಗೆಲ್ಬಹುದು, ಹಾಗೆ ನಮ್ಮ ರಿಯಾ ರಿಪ್ಲಿ ಅವರು ಕೂಡ ಗೆಲ್ಬಹುದು. ಬಟ್ ನಾನು ಇಲ್ಲಿ ನಮ್ಮ ಬಿಯಾಂಕಾ ಬ್ಲೇರ್ ಅವ್ರನ್ನ ಚೂಸ್ ಮಾಡ್ತೀನಿ. ಯಾಕಂದ್ರೆ ನಮ್ಮ ಬಿಯಾಂಕಾ ಬ್ಲೇರ್ ಅವರಿಗೆ ಈಗ ತಾನೇ ಫ್ಯಾನ್ಸ್ಗಳು ಬೂ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಸೊ ಈ ಟೈಮಲ್ಲಿ ಅವರ ಕೈಗೆ ಚಾಂಪಿಯನ್ಶಿಪ್ ನ ಕೊಟ್ರೆ ಅವರ ಹೀಲ್ ಟರ್ನ್ ಕೂಡ ಪ್ರಾಬಬ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಯಾರಿಗೆ ಗೊತ್ತು, ನಮ್ಮ ನಯೋಮಿ ಅವರ ಜೊತೆ ಸೇರ್ಕೊಂಡು ನಮ್ಮ ಬಿಯಾಂಕಾ ಬ್ಲೇರ್ ಅವರು ಕೂಡ ಜೇಡ್ ಕಾರ್ಗಿಲ್ ಅವರ ಮೇಲೆ ಅಟ್ಯಾಕ್ ಮಾಡಿರ್ತಾರೆ. ಸೊ ಆ ಒಂದು ರೀಸನ್ ಇಂದ ಆ ಒಂದು ಸ್ಟೋರಿನ ನೋಡೋದಕ್ಕೋಸ್ಕರ ನಾನು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬಿಯಾಂಕಾ ಬ್ಲೇರ್ ಅವ್ರನ್ನ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಬಿಯಾಂಕಾ ಬ್ಲೇರ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಗೆದ್ದು ಹೊಸ ವಿಮೆನ್ಸ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗ್ತಾರೆ. ಇದಾದ್ಮೇಲೆ ನಮಗೆ ರಸಲ್ ಮೇನಿಯಾ 41 ನ ನೈಟ್ 2 ನ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ವರ್ಸಸ್ ಸಿನೇಷನ್ ಲೀಡರ್ 16 ಟೈಮ್ ವರ್ಲ್ಡ್ ಚಾಂಪಿಯನ್ ಜಾನ್ ಸಿನಾ ಅವರ ನಡುವೆ WWE ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಏನೇನಾಗುತ್ತೆ ಅಂತ ನಾನು ಈಗಾಗಲೇ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ನಮ್ಮ ಕೋಡಿ ರೋಡ್ಸ್ ಅವರು ಯಾಕೆ ಗೆಲ್ಬೇಕು, ನಮ್ಮ ಜಾನ್ ಸಿನಾ ಅವರು ಯಾಕೆ ಗೆಲ್ಬೇಕು, ಈ ಒಂದು ಮ್ಯಾಚ್ ಅಲ್ಲಿ ಏನೇನಾಗುತ್ತೆ ಅಂತ ಕಂಪ್ಲೀಟ್ ಸಪರೇಟ್ ವಿಡಿಯೋನ ಮಾಡಿ ತಿಳಿಸಿದ್ದೀನಿ. ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ನೋಡಿ. ಒಂದು ಬ್ಯಾಂಗರ್ ಮ್ಯಾಚ್ ಇದಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಫ್ಕೋರ್ಸ್ ಮೈನ್ ಇವೆಂಟ್ ಅಂದ್ರೆ ಮೈನ್ ಇವೆಂಟ್ ಲೆವೆಲ್ಗೆ WWE ಅವರು ಮ್ಯಾಚ್ ನ ಬುಕ್ ಮಾಡ್ತಾರೆ. ಇಂಟರ್ಫರೆನ್ಸ್ ನ ಸುರಿಮಳೆನೆ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಪೀಪಲ್ ಚಾಂಪಿಯನ್ ರಾಕ್ ಅವರು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ದ ಗ್ರೇಟ್ ಸ್ಟ್ರಾಂಗ್ ಕಾಲ್ ಸ್ಟೀವ್ ಅಸ್ಟನ್ ಅವರು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಇನ್ನು ಹಲವಾರು ಇಂಟರ್ಫರೆನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗಬಹುದು. ಏನೇ ಆಗ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಫೈನಲಿ ಎನ ಕನೆಕ್ಟ್ ಮಾಡಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವ್ರನ್ನ ಪಿನ್ ಮಾಡಿ 17 ಟೈಮ್ ಚಾಂಪಿಯನ್ ಆಗ್ತಾರೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಜಾನ್ ಸಿನಾ ಅವರ ಲಾಸ್ಟ್ ಇಯರ್ ಫೈನಲ್ ರಸಲ್ ಮೇನಿಯಾ, ಈ ರಸಲ್ ಮೇನಿಯಾದಲ್ಲೇ ನಮ್ಮ ಜಾನ್ ಸಿನಾ ಅವರು 17 ಟೈಮ್ ಚಾಂಪಿಯನ್ಶಿಪ್ ನ ಗೆದ್ದಿದ್ರು ಗುರು ಅಂತ ನಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ನೆನಪಿರುತ್ತೆ. ಅಂಡ್ ಆ ಒಂದು ಮೂಮೆಂಟ್ ನ ಕೊಡೋದಕ್ಕೋಸ್ಕರ ಜಾನ್ ಸಿನಾ ಅವರ ನೇಮ್ ನ ಹಿಸ್ಟ್ರಿ ಬುಕ್ ಅಲ್ಲಿ ಬರೆಯೋದಕ್ಕೋಸ್ಕರ WWE ಅವರು ಫೈನಲಿ ಜಾನ್ ಸಿನಾ ಅವರಿಗೆ 17 ಟೈಮ್ ಚಾಂಪಿಯನ್ಶಿಪ್ ನ ಕೊಡಬಹುದು. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ರೈನ್ ನ ನಮ್ಮ ಜಾನ್ ಸಿನಾ ಅವರು ರಸಲ್ ಮೇನಿಯಾದಲ್ಲಿ ಬ್ರೇಕ್ ಮಾಡಬಹುದು. ಕಳೆದ ವರ್ಷ ರಸಲ್ ಮೇನಿಯಾ 40 ನೈಟ್ 2 ನ ಮೈನ್ ಇವೆಂಟ್ ಅಲ್ಲಿ ಫೇಸ್ ಸೂಪರ್ ಸ್ಟಾರ್ ಗೆದ್ದು ಎಲ್ಲರ ಮಕ್ಕಳಲ್ಲೂ ಕೂಡ ಸ್ಮೈಲ್ ಇತ್ತು. ಬಟ್ ಈ ವರ್ಷ ರಸಲ್ ಮೇನಿಯಾ 41 ನ ನೈಟ್ 2 ಅಲ್ಲಿ ಅದೇ ಫೇಸ್ ಸೂಪರ್ ಸ್ಟಾರ್ಸ್ ನ ಸೋಲ್ಸಿ ನಮ್ಮ ಜಾನ್ ಸಿನಾ ಅವರು ವಿನ್ ಆದಾಗ ಎಲ್ಲರ ಮಕ್ಕಳಲ್ಲೂ ಕೂಡ ಸ್ಮೈಲ್ ಇರುತ್ತೆ, ಆ ಒಂದು ಹೆಮ್ಮೆ ಇರುತ್ತೆ ಫೈನಲಿ ನಮ್ಮ ಜಾನ್ ಸಿನಾ ಅವರು ಗೆದ್ರಲ್ಲ ಅಂತ. ಬಟ್ ಅವರು ಅದನ್ನ ತೋರಿಸ್ಕೊಡೋದಿಲ್ಲ, ಯಾಕಂದ್ರೆ ನಮ್ಮ ಜಾನ್ ಸಿನಾ ಅವರು ಹೀಲ್ ಟರ್ನ್ ಆಗಿದ್ದಾರೆ. ಏನೇ ಆಗ್ಲಿ ಗೈಸ್, ನಮ್ಮ ಜಾನ್ ಸಿನಾ ಅವರು ಗೆಲ್ತಾರೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. ಅಂಡ್ ಅದಕ್ಕೋಸ್ಕರ ನಾನು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಸಿನಾ ಅವ್ರನ್ನ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೆಡಿಕ್ಷನ್ ಏನು ರಸಲ್ ಮೇನಿಯಾ 41 ನ ನೈಟ್ 2 ಹಾಗೆ ನೈಟ್ 1 ಗೆ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಸಂಜೆ ಇನ್ನ ಒಂದು ವಿಡಿಯೋ ಕಾಯ್ತಾ ಇದೆ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.